ಬೆಂಗಳೂರಿನ ಗಾಂಧಿನಗರದಿಂದ 8:45ಕ್ಕೆ ಹೊರಟಂತ ಗೋಕರ್ಣಕ್ಕೆ ಹೊರಟಂತ ಸೀಬರ್ಡ್ ಬಸ್ ಚಿತ್ರದುರ್ಗದ ಹಿರಿಯೂರಿನಲ್ಲಿ ಸಂಭವಿಸಿರುವಂತಹ ಭೀಕರ ದುರಂತದಲ್ಲಿ 9 ಜನ ಇಲ್ಲಿಯವರೆಗೂ ಮೃತಪಟ್ಟಿದ್ದಾರೆ. ಸೀಬರ್ಡ್ ಬಸ್ಗೆ ಲಾರಿ ಡಿಕ್ಕಿಯಾಗಿ 9 ಮಂದಿ ದುರ್ಮರಣ ಹೊಂದಿದ್ದಾರೆ. ಬಸ್ನಲ್ಲಿ ಇದ್ದ 8 ಪ್ರಯಾಣಿಕರು ದುರಂತ ಅಂತ್ಯ ಕಂಡಿದ್ದಾರೆ. ಲಾರಿ ಚಾಲಕ ಕೂಡ ಭೀಕರ ಅಪಘಾತಕ್ಕೆ ಬಲಿಯಾಗಿದ್ದಾನೆ. ವರ್ಷದ ಅಂತ್ಯದಲ್ಲಿ ರಾಜ್ಯದಲ್ಲಿ ಘನಘೋರ ದುರಂತವೊಂದು ನಡೆದುಹೋಗಿದೆ. ಹೊತ್ತಿ ಉಳಿದ ಬಸ್ನಲ್ಲಿದ್ದ 8 ಮೃತದೇಹಗಳನ್ನು ಈಗ ಹೊರಕ್ಕೆ ತೆಗೆಯಲಾಗಿದೆ. 8 ಮೃತದೇಹಗಳನ್ನು ಹೊರಕ್ಕೆ ತೆಗೆಯಲಾಗಿದೆ. ವರ್ಷದ ಅಂತ್ಯದಲ್ಲಿ ರಾಜ್ಯದಲ್ಲಿ ಘನಘೋರ ದುರಂತವೇ ನಡೆದು ಹೋಗಿದೆ. ಲಾರಿ ಚಾಲಕ ಕೂಡ ಭೀಕರ ಅಪಘಾತಕ್ಕೆ ಬಲಿಯಾಗಿದ್ದಾನೆ. ಬಸ್ನಲ್ಲಿ ಇದ್ದ 8 ಪ್ರಯಾಣಿಕರು, ಬಸ್ನಲ್ಲಿ ಒಟ್ಟು 29 ಜನ ಪ್ರಯಾಣಿಕರಿದ್ದರು. ಸ್ಟೇಬಲ್ಡ್ ಹಿಂಗ್ ಬಂತು, ಗಾಡಿ ಹಿಂಗ್ ಕರೆಕ್ಟ್ ರೋಡ್ ಕಟ್ತಾ ನಿಂತ್ಕೊತಾರೆ. ಸೇಬರ್ಡ್ ಬಸ್ಗೆ ಲಾರಿ ಡಿಕ್ಕಿಯಾಗಿತ್ತು. ರಾತ್ರಿ 11:30 ಸುಮಾರಿಗೆ ಬೆಂಗಳೂರಿನಿಂದ ಗೋಕರ್ಣದ ಕಡೆಗೆ ಹೊರಟಂತ ಸೀಬರ್ಡ್ ಬಸ್ ಅದು. ಎದುರುಗಡೆ ಬರ್ತಾ ಇದ್ದಂತ ಹರಿಯಾಣ ಮೂಲದ ಲಾರಿಯೊಂದು ಅಜಾಗರೂಕತಾ ಚಾಲನೆ ಮತ್ತು ಅತಿ ವೇಗದಿಂದ ಬಂದಂತ ಪರಿಣಾಮ ಬಸ್ಗೆ ಡಿಕ್ಕಿಯಾಗುತ್ತೆ. ಆ ಡಿವೈಡರ್ ಅನ್ನ ದಾಟಿ ಅದು ಬರುತ್ತೆ, ಬಂದು ಬಸ್ಗೆ ಡಿಕ್ಕಿಯಾಗುತ್ತೆ. ಡಿಕ್ಕಿಯಾದ ಪರಿಣಾಮ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿ ಕಾಣಿಸಿಕೊಂಡು ಕ್ಷಣ ಮಾತ್ರದಲ್ಲಿ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗುತ್ತೆ. 8 ಜನ ಇಲ್ಲಿವರೆಗೂ ಮೃತಪಟ್ಟಿರುವುದಾಗಿ ಅವರ ದೇಹವನ್ನ ಈಗ ಹೊರಗಡೆ ತೆಗೆಯಲಾಗಿದೆ. ದಗಿಸುತ್ತಿದ್ದ ಬಸ್ನಲ್ಲಿದ್ದವರ ಪಾಲಿಗೆ ಆಪತ್ ಬಾಂಧವನಾದ ಚಾಲಕ, ಆ ಬಸ್ನ ಚಾಲಕ ಅಲ್ಲ, ಬೆಂಕಿಯುಂಡೆಯಂತಾದ ಬಸ್ನಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡಿದ್ದು ಓರ್ವ ಚಾಲಕ. ಜೀವದ ಹಂಗು ತೊರೆದು 10 ಜನರ ಜೀವವನ್ನ ಆತ ರಕ್ಷಣೆ ಮಾಡ್ತಾನೆ. ಶಾಲಾ ವಾಹನದ ಚಾಲಕನ ಸಮಯ ಪ್ರಜ್ಞೆಯಿಂದ ದಗದಗಿಸುವ ಬಸ್ನಲ್ಲಿ ಇದ್ದವರು ನಿಟ್ಟುಸಿರು ಬಿಡ್ತಾರೆ. ಕೆಲವರು ಅಲ್ಲೇ ಕಣ್ಣು ಮುಂದೆಯೇ ಬೆಂಕಿ ತಗುಲಿ ಹೊತ್ತಿ ಉರಿತಾ ಇದ್ರೆ ಅಥವಾ ಚೀರಾಟ ಕೂಗಾಟ ಕೇಳ್ತಾ ಇದ್ರೆ ಆ ಚಾಲಕ ಎದುರುಗಡೆ ಬಸ್ನಲ್ಲಿದ್ದ ಇನ್ನೋರ್ವ ಚಾಲಕ ಬಂದು 10 ಜನರನ್ನ ರಕ್ಷಿಸಿದ್ದಾನೆ. ಡ್ರೈವರ್ಗಳು ಇಲ್ಲಿ ಗೋಲ್ಡನ್ ಫೀಡ್ಸ್ ಫ್ಯಾಕ್ಟರಿಗೆ ಹೋಗ್ತಿದ್ದ ಡ್ರೈವರ್ಗಳು 4-5 ಜನ ಬಂದು ಆವಾಗ್ಲೇ ಒಂದು ತಾಯಿ ಮತ್ತೆ ಮಗು ಉಳಿಸ್ಬೇಕಾದ್ರೆ ನನಗೆ ಹೇಳಿದ್ರು. ಬಂದಾಗ ಒಂದು ಮಗು ತಂದೆ ತಾಯಿಗೆ ಇಬ್ಬರಿಗೂ ಎಳ್ಕೊಂಡ್ರು ಹೊರಗಿವ್ರು. ಆ ಒಂದು ಮಗು ಆ ತಂದೆ ತಾಯಿ ಎದುರಿಗೆ ಸುಟ್ಟೋಗಿದ್ ನೋಡಿ ಬಹಳ ಮನ ಕಲ್ಕಂತ ಒಂದು ಘಟನೆ. ಪಾಪ ಅವ್ರು ಹೇಳ್ತಾ ಇದ್ರು, ಹೇಳಕ್ಕೆ ಆಗ್ತಿಲ್ಲ ಅಂತ ಕಣ್ಣಾಗಿ ನೀರಾಗ್ಬಿಟ್ರು. ಆ ರೀತಿ ಇತ್ತು. ಅಂತ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯರು ಬಹಳ ಬಂದು, ಯಾರು ಬರದಾಗಿರೋ ಮುಂಚೆ ಇಲ್ಲಿ ಅವ್ಯವಸ್ಥೆ ಏನಿರುತ್ತಪ್ಪ ಅಂದ್ರೆ, ನಮ್ದು ಹೋಬಳಿ ಹೆಡ್ ಕ್ವಾರ್ಟರ್ ಇದು ಹೈವೇ ರಾಷ್ಟ್ರೀಯ ಹೆದ್ದಾರಿ, ಒಂದು ಆಂಬುಲೆನ್ಸ್ ಇರೋದಿಲ್ಲ ನಮ್ಮೂರಲ್ಲಿ. ಮತ್ತೆ ಫೈರ್ ಇಂಜಿನ್ಗೆ ನಾವು ಬಹಳಷ್ಟು ಸರಿ ಹೇಳಿದೀವಿ, ಯಾವುದೂ ಇರಲ್ಲ. ಡಿವೈಡರ್ಗಳಿದಾವೆ, ಅಂಡರ್ ಪಾಸ್ ಮಾಡಿಕೊಡಿ ಅಂದ್ರೆ ಕೊಡಲ್ಲ. ಇಂಥ ಸಣ್ಣ ಪುಟ್ಟ ಘಟನೆಗಳು ಬಹಳಷ್ಟು ಆಗ್ತಾ ಇರ್ತವೆ ನಮ್ಮೂರಲ್ಲಿ. ಆಕ್ಸಿಡೆಂಟ್, ಅಪಘಾತ ಅಂದ್ರೆ ಅದೇ ನಮಗೆ ಮಾಮೂಲು ಆಗ್ಬಿಟ್ಟಿದೆ. ಅಪಘಾತಗಳು ಎಂಬುದು, ಆಕ್ಸಿಡೆಂಟ್ಗಳಾಗೋದು ಇವೆಲ್ಲ ಬಹಳ ಏನು ಅದಕ್ಕೇನು ಇದೇನೇ ಇಲ್ಲ. ಸುಮ್ಮನೆ ಏನಪ್ಪಾ ಅಂದ್ರೆ ಆಕ್ಸಿಡೆಂಟ್ ಅಂದ್ರೆ ಏನೋ ಒಂದು ಇದಂಗೆ. ಆದ್ರೆ ಅದರಲ್ಲೂ ಇದು ಇಷ್ಟು ಮಟ್ಟಿಗೆ ದೊಡ್ಡ ಮಟ್ಟಕ್ಕೆ ಇವತ್ತು ಸುಟ್ಟಿರ್ತಕ್ಕಂಥದ್ದು ನೋಡಿದ್ರೆ ನಮಗೆ ಬಹಳ ಇದಾಗ್ತದೆ. ಈ ಒಂದು ಸ್ಪೀಡ್ ಲಿಮಿಟ್ ಇಲ್ಲಿ ಊರಾಗ ಬರ್ತಾರೆ, ಅಲ್ಲಿಂದ ಡಿವೈಡರ್ ಇದಾವೆ, ಆ ಡಿವೈಡರ್ಗೆ ಹೋಗೋದಕ್ಕೆ, ಹೋಟ್ಲ್ಗಳಿಗೆ ಹೋಗ್ಲಿಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಅನಾಹುತಗಳು ಇಲ್ಲಿ ಬಹಳಷ್ಟು ಸರಿ ಆಗ್ತವೆ. ವಾರದಲ್ಲಿ 1-2 ಅನಾಹುತಗಳಾಗದಂತೂ ಸಹಜ ಈ ಊರಲ್ಲಿ. ಇಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆ ಮತ್ತೆ ಇಲ್ಲಿ ಇವರು ಏನ್ ನಮಗೆ ಡಿವೈಡರ್ಗಳು ಕೊಡಬೇಕಾಗಿತ್ತು, ಅಂಡರ್ ಪಾಸ್ಗಳು ಕೊಡಬೇಕಾಗಿತ್ತು, ಅವೈಜ್ಞಾನಿಕವಾಗಿ ಊರಿನ ಮಧ್ಯದಲ್ಲೇ ಕೊಟ್ಟಿರೋದ್ರಿಂದ ಬಹಳಷ್ಟು ಅಪಘಾತಗಳು ಇಲ್ಲಿ ಸಂಭವಿಸ್ತಿರ್ತಕ್ಕಂಥದ್ದು ಇದು. ಇಂತಹ ಸಂದರ್ಭದಲ್ಲಿ ನಾವು ಇಂಥ ಅಪಘಾತಗಳಾದಾಗ ನಮ್ಮೂರಲ್ಲಿ ಇಂಥ ಯುವಕರು ಆದಷ್ಟು ಇಂಥ ಯಾರು ಶುಕೂರು ಮತ್ತೆ ಇವರು ಆರಿಫ್ ಮತ್ತೆ ನಮ್ಮ ಡ್ರೈವರ್ಗಳು, ಬಹಳಷ್ಟು ಜನ ಡ್ರೈವರ್ಗಳು ಬಂದು, ಯತೀಶ್, ಇವರೆಲ್ಲ ಬಂದು ಇಂತಹ ಸಂದರ್ಭದಲ್ಲಿ ಯಾವಾಗಲೂ ಪೊಲೀಸ್ನವ್ರ ಜೊತೆ ಸಹಾಯಸ್ಥವಾಗಿ ಇವತ್ತು ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತಾರೆ. ಅದೊಂದು ನಾವು ಮೆಚ್ಕೋಬೇಕು. ಈ ಊರಲ್ಲಿ ಒಂದು ಆ ಹೆಲ್ಪಿಂಗ್ ನೇಚರ್ ಇರೋದ್ರಿಂದ ಬಹಳಷ್ಟು ಸಹಾಯ ಆಗ್ತಿದೆ. ಇದು ಆಗಿರ್ತಕ್ಕಂಥದ್ದು. ಡ್ರೈವರ್ಗಳು ಇಲ್ಲಿ ಗೋಲ್ಡನ್ ಫೀಡ್ಸ್ ಫ್ಯಾಕ್ಟರಿ ಡಿವೈಡರ್ ಅನ್ನ ದಾಟಿ ಅದು ಬರುತ್ತೆ, ಬಂದು
ಬಸ್ಗೆ ಡಿಕ್ಕಿಯಾಗುತ್ತೆ. ಡಿಕ್ಕಿಯಾದ ಪರಿಣಾಮ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿ ಕಾಣಿಸಿಕೊಂಡು ಕ್ಷಣ ಮಾತ್ರದಲ್ಲಿ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗುತ್ತೆ. 8 ಜನ ಇಲ್ಲಿವರೆಗೂ ಮೃತಪಟ್ಟಿರುವುದಾಗಿ ಅವರ ದೇಹವನ್ನ ಈಗ ಹೊರಗಡೆ ತೆಗೆಯಲಾಗಿದೆ. ದಗಿಸುತ್ತಿದ್ದ ಬಸ್ನಲ್ಲಿದ್ದವರ ಪಾಲಿಗೆ ಆಪತ್ ಬಾಂಧವನಾದ ಚಾಲಕ, ಆ ಬಸ್ನ ಚಾಲಕ ಅಲ್ಲ, ಬೆಂಕಿಯುಂಡೆಯಂತಾದ ಬಸ್ನಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡಿದ್ದು ಓರ್ವ ಚಾಲಕ. ಜೀವದ ಹಂಗು ತೊರೆದು 10 ಜನರ ಜೀವವನ್ನ ಆತ ರಕ್ಷಣೆ ಮಾಡ್ತಾನೆ. ಶಾಲಾ ವಾಹನದ ಚಾಲಕನ ಸಮಯ ಪ್ರಜ್ಞೆಯಿಂದ ದಗದಗಿಸೋ ಬಸ್ನಲ್ಲಿ ಇದ್ದವರು ನೆಟ್ಟುಸಿರು ಬಿಡ್ತಾರೆ. ಕೆಲವರು ಅಲ್ಲೇ ಕಣ್ಣು ಮುಂದೆಯೇ ಬೆಂಕಿ ತಗುಲಿ ಹೊತ್ತಿ ಉರಿತಾ ಇದ್ರೆ ಅಥವಾ ಚೀರಾಟ ಕೂಗಾಟ ಕೇಳ್ತಾ ಇದ್ರೆ ಆ ಚಾಲಕ ಎದುರುಗಡೆ ಬಸ್ನಲ್ಲಿದ್ದ ಇನ್ನೋರ್ವ ಚಾಲಕ ಬಂದು 10 ಜನರನ್ನ ರಕ್ಷಿಸಿದ್ದಾನೆ. ಡ್ರೈವರ್ಗಳು ಇಲ್ಲಿ ಗೋಲ್ಡನ್ ಫೀಡ್ಸ್ ಫ್ಯಾಕ್ಟರಿಗೆ ಹೋಗ್ತಿದ್ದ ಡ್ರೈವರ್ಗಳು 4-5 ಜನ ಬಂದು ಆವಾಗ್ಲೇ ಒಂದು ತಾಯಿ ಮತ್ತೆ ಮಗು ಉಳಿಸ್ಬೇಕಾದ್ರೆ ನನಗೆ ಹೇಳಿದ್ರು, ಬಂದಾಗ ಒಂದು ಮಗು ತಂದೆ ತಾಯಿಗೆ ಇಬ್ರಿಗೂ ಎಳ್ಕೊಂಡ್ರು ಹೊರಗಿವ್ರು. ಆ ಒಂದು ಮಗು ಆ ತಂದೆ ತಾಯಿ ಎದುರಿಗೆ ಸುಟ್ಟೋಗಿದ್ ನೋಡಿ ಬಹಳ ಮನ ಕಲ್ಕಂತ ಒಂದು ಘಟನೆ. ಪಾಪ ಅವ್ರು ಹೇಳ್ತಾ ಇದ್ರು, ಹೇಳಕ್ಕೆ ಆಗ್ತಿಲ್ಲ ಅಂತ ಕಣ್ಣಾಗಿ ನೀರಾಗ್ಬಿಟ್ರು. ಆ ರೀತಿ ಇತ್ತು. ಅಂತ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯರು ಬಹಳ ಬಂದು, ಯಾರು ಬರದಾಗಿರೋ ಮುಂಚೆ ಇಲ್ಲಿ ಅವ್ಯವಸ್ಥೆ ಏನಿರುತ್ತಪ್ಪ ಅಂದ್ರೆ, ನಮ್ದು ಹೋಬಳಿ ಹೆಡ್ ಕ್ವಾರ್ಟರ್ ಇದು ಹೈವೇ ರಾಷ್ಟ್ರೀಯ ಹೆದ್ದಾರಿ, ಒಂದು ಆಂಬುಲೆನ್ಸ್ ಇರೋದಿಲ್ಲ ನಮ್ಮೂರಲ್ಲಿ. ಮತ್ತೆ ಫೈರ್ ಇಂಜಿನ್ಗೆ ನಾವು ಬಹಳಷ್ಟು ಸರಿ ಹೇಳಿದೀವಿ, ಯಾವುದೂ ಇರಲ್ಲ. ಡಿವೈಡರ್ಗಳಿದಾವೆ, ಅಂಡರ್ ಪಾಸ್ ಮಾಡ್ಕೊಡಿ ಅಂದ್ರೆ ಕೊಡಲ್ಲ. ಇಂತ ಸಣ್ಣ ಪುಟ್ಟ ಘಟನೆಗಳು ಬಹಳಷ್ಟು ಆಗ್ತಾ ಇರ್ತವೆ ನಮ್ಮೂರಲ್ಲಿ. ಆಕ್ಸಿಡೆಂಟ್, ಅಪಘಾತ ಅಂದ್ರೆ ಅದೇ ನಮಗೆ ಮಾಮೂಲು ಆಗ್ಬಿಟ್ಟಿದೆ. ಅಪಘಾತಗಳು ಎಂಬುದು, ಆಕ್ಸಿಡೆಂಟ್ಗಳಾಗೋದು ಇವೆಲ್ಲ ಬಹಳ ಏನು ಅದಕ್ಕೇನು ಇದೇನೇ ಇಲ್ಲ. ಸುಮ್ಮನೆ ಏನಪ್ಪಾ ಅಂದ್ರೆ ಆಕ್ಸಿಡೆಂಟ್ ಅಂದ್ರೆ ಏನೋ ಒಂದು ಇದು ಹಂಗೆ. ಆದ್ರೆ ಅದರಲ್ಲೂ ಇದು ಇಷ್ಟು ಮಟ್ಟಿಗೆ ದೊಡ್ಡ ಮಟ್ಟಕ್ಕೆ ಇವತ್ತು ಸುಟ್ಟಿರ್ತಕ್ಕಂಥದ್ದು ನೋಡಿದ್ರೆ ನಮಗೆ ಬಹಳ ಇದಾಗ್ತದೆ. ಈ ಒಂದು ಸ್ಪೀಡ್ ಲಿಮಿಟ್ ಇಲ್ಲಿ ಊರಾಗಿ ಬರ್ತಾರೆ, ಅಲ್ಲಿಂದ ಡಿವೈಡರ್ ಇದಾವೆ, ಆ ಡಿವೈಡರ್ಗೆ ಹೋಗೋದಕ್ಕೆ, ಹೋಟ್ಲ್ಗಳಿಗೆ ಹೋಗ್ಲಿಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಅನಾಹುತಗಳು ಇಲ್ಲಿ ಬಹಳಷ್ಟು ಸರಿ ಆಗ್ತವೆ. ವಾರದಲ್ಲಿ 1-2 ಅನಾಹುತಗಳಾಗದಂತೂ ಸಹಜ ಈ ಊರಲ್ಲಿ. ಇಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆ ಮತ್ತೆ ಇಲ್ಲಿ ಇವರು ಏನ್ ನಮಗೆ ಡಿವೈಡರ್ಗಳು ಕೊಡಬೇಕಾಗಿತ್ತು, ಅಂಡರ್ ಪಾಸ್ಗಳು ಕೊಡಬೇಕಾಗಿತ್ತು, ಅವೈಜ್ಞಾನಿಕವಾಗಿ ಊರಿನ ಮಧ್ಯದಲ್ಲೇ ಕೊಟ್ಟಿರೋದ್ರಿಂದ ಬಹಳಷ್ಟು ಅಪಘಾತಗಳು ಇಲ್ಲ ಸಂಭವಿಸ್ತಿರ್ತಕ್ಕಂಥದ್ದು ಇದು. ಇಂಥ ಸಂದರ್ಭದಲ್ಲಿ ನಾವು ಇಂಥ ಅಪಘಾತಗಳಾದಾಗ ನಮ್ಮೂರಲ್ಲಿ ಇಂಥ ಯುವಕರು ಆದಷ್ಟು ಇಂಥ ಶುಕೂರು ಮತ್ತೆ ಇವರು ಆರಿಫ್ ಮತ್ತೆ ನಮ್ಮ ಡ್ರೈವರ್ಗಳು, ಬಹಳಷ್ಟು ಜನ ಡ್ರೈವರ್ಗಳು ಬಂದು, ಯತೀಶ್, ಇವರೆಲ್ಲ ಬಂದು ಇಂಥ ಸಂದರ್ಭದಲ್ಲಿ ಯಾವಾಗಲೂ ಪೊಲೀಸ್ನವ್ರ ಜೊತೆ ಸಹಾಯಸ್ಥವಾಗಿ ಇವತ್ತು ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತಾರೆ. ಅದೊಂದು ನಾವು ಮೆಚ್ಕೋಬೇಕು. ಈ ಊರಲ್ಲಿ ಒಂದು ಆ ಹೆಲ್ಪಿಂಗ್ ನೇಚರ್ ಇರೋದ್ರಿಂದ ಬಹಳಷ್ಟು ಸಹಾಯ ಆಗ್ತಿದೆ. ಇದು ಆಗಿರ್ತಕ್ಕಂಥದ್ದು. ಡ್ರೈವರ್ಗಳು ಇಲ್ಲಿ ಗೋಲ್ಡನ್ ಫೀಡ್ಸ್ ಫ್ಯಾಕ್ಟರಿ